ಕೊಡಗಿನ ದೇವರ ಕಾಡು, ಇದು ಭದ್ರಕಾಳಿ ದೇವರ ಕಾಡು ಹಾತೂರು. ಇವತ್ತು ದೇವರ ಕಾಡಿನ ಜಾತ್ರೆ ನಡೀತಾ ಇದೆ. ಇಲ್ಲಿ ದೇವರ ಕಾಡಲ್ಲಿ ನೋಡಿ ಸುತ್ತಮುತ್ತ ಮರಗಳಿರುತ್ತೆ. ಈ ಮರಗಳು ಯಾರೂ ಕಡಿಯಲ್ಲ. ಈ ಮರಗಳನ್ನು ಕೂಡ ಪೂಜೆಗೆ ಒಳಪಡಿಸ್ತಾರೆ. ನೋಡಿ ಮರಗಳು ಎಷ್ಟು ದೊಡ್ಡ ಮರಗಳಿದೆ ನೋಡಿ. ಇದೆಷ್ಟು ದೊಡ್ಡ ಮರ ಇದೆ ನೋಡಿ. ಇದು ಎಷ್ಟು ಎತ್ತರದ ಮರ ಇದೆ ನೋಡಿ. ಇದು ದೇವರ ಕಾಡಿನ ಮರನೇ. ಇದು ಮೋಸ್ಟ್ಲಿ ಧೂಪದ ಮರ ಇರಬೇಕಿದು. ಸೊ ಹೀಗೆ ಮರಗಳು ಫುಲ್ಲು ಸುತ್ತ ಮರಗಳಿರುತ್ತೆ. ಇದಕ್ಕೆ ಸೇರಿದ ಭದ್ರಕಾಳಿ ಸೇರಿದ ದೇವರ ಕಾಡಿದು. ಈ ದೇವರ ಕಾಡಿನಲ್ಲಿ ಮುಖ್ಯವಾಗಿ 3 ಭಾಗಗಳಿರುತ್ತೆ. ಒಂದು ಕಾಡು, ಇನ್ನೊಂದು ದೇವ ನೆಲೆ, ಇನ್ನೊಂದು ದೇವಗೆ ಕೆರೆ ಅಂತ ಸಣ್ಣ ಕೆರೆ ಇರುತ್ತೆ. ಅದರೊಳಗೆ ನೀರು ಆ ದೇವಸ್ಥಾನಕ್ಕೆ ಬೇಕಾದ ನೀರು ಕೊಡ್ತಾರೆ. ಇವತ್ತು ಜಾತ್ರೆ ನಡೀತಾ ಇದೆ. ಎಲ್ಲ ಕೊಡಗರು ಬಂದಿರ್ತಾರೆ. ಎಲ್ಲ ಕೊಡಗರು ಭಕ್ತಿರೋರು ಬಂದು ದೇವತೆಗೆ ತಮ್ಮ ಭಕ್ತಿ ಶ್ರದ್ಧೆಗಳನ್ನು ಅರ್ಪಿಸ್ತಾರೆ. ಇಲ್ಲಿ ತ್ರಿಶೂಲ ಕೂಡ ಅವರು ಕೊಡ್ತಾರೆ. ಇಲ್ಲಿ ತಕ್ಕ ಮುಖ್ಯಸ್ಥರಲ್ಲಿ ಹೂನಾರ ಹಾಕೊಂಡು ಬಂದಲ್ಲಿ ಅವರೆಲ್ರಿಗೂ ಪ್ರಸಾದ ಕೊಡ್ತಾರೆ. ಅವ್ರ ಹರಕೆಗಳನ್ನು ತೀರಿಸ್ಕೊಳ್ತಾರೆ. ಹಾಗೆ ಇವರೆಲ್ಲರೂ ಪ್ಲ್ಯಾಂಟರ್ಸು. ಎಲ್ಲರೂ ಭಾಳ ಮೋಸ್ಟ್ ಆಫ್ ದೆಮ್ ಆರ್ ಭಾಳ ರಿಚ್ ಪ್ಲ್ಯಾಂಟರ್ಸು, ಕಾಫಿ ಬೆಳೆಗಾರರು. ಸಿರಿತನದಲ್ಲೂ ಅವರು ತಮ್ಮ ಸಂಸ್ಕೃತಿ ಮತ್ತು ಅವರ ಪರಂಪರೆಯನ್ನು ಬಿಟ್ಟಿಲ್ಲ. ಅದೇ ಕೊಡವ ಜನಾಂಗದ ಒಂದು ದೊಡ್ಡ ಒಂದು ಆಸ್ತಿ, ಅಸೆಟ್ಟು. ಎಲ್ಲರೂ ಬಂದು ತಮ್ಮ ಭಕ್ತಿ ಶ್ರದ್ಧೆಗಳನ್ನು ಅರ್ಪಿಸ್ತಾರೆ. ಇದನ್ನು ನೋಡಲಿಕ್ಕೆ ನಾನು ಬೆಂಗಳೂರಿಂದ ಬಂದೆ. ಇದು ಕೊಳತೂರು ಬೈಗೋಡು ಹಾತೂರು ಗ್ರಾಮದ ಭದ್ರಕಾಳಿ ವನಭದ್ರಕಾಳಿ ದೇವರ ಕಾಡು. ಎಲ್ಲರೂ ಇದನ್ನು ನೋಡೋ ಭಾಗ್ಯ ಇತ್ತು ನನಗೆ. ಸೊ ಹಾಗೆ ನೋಡ್ತಾಯಿರಿ ಇದನ್ನು. ಮುಖ್ಯವಾಗಿ ಈ ದೇವರ ಕಾಡಿನಿಂದ ಈ ಸುತ್ತಮುತ್ತಲಿರುವ ಕಾಫಿ ತೋಟಗಳಿಗೆ ಒಳ್ಳೆ ನೀರು ಬರುತ್ತೆ. ಮತ್ತು ದೇವರ ಕಾಡಿನಲ್ಲಿ ಮರ ಉಳಿಸ್ತಾ ಇದ್ದಾರಲ್ಲ, ಈ ಮರಗಳಿಂದ ಕಾಫಿ ಎಸ್ಟೇಟ್ಗಳಿಗೆ ಒಳ್ಳೆ ಇಕಾಲಜಿಕಲ್ ಸಂಬಂಧ ಇದೆ. ಹಾಗಾಗಿ ಕೊಡಗಿನಲ್ಲಿ ಮರಗಳು ಉಳಿಬೇಕಾದ್ರೆ ದೇವ್ರ ಕಾಡಿನ ಸಂಪ್ರದಾಯ ಕೂಡ ಕಾರಣ ಆಗಿರುತ್ತೆ. ಸೊ ಹೀಗಾಗಿ ಈ ಕೊಡಗಿನ ಜನರು ದೇವ್ರ ಕಾಡನ್ನು ಉಳಿಸಿರೋದು ಎಲ್ರಿಗೂ. ಕೊಡಗಿಂದ ಕಾವೇರಿ ಬರುತ್ತೆ. ಕಾವೇರಿಯಿಂದ ಎಲ್ರಿಗೂ ನೀರು ಬರ್ತಾಯಿದೆ. ಕಾವೇರಿ ನೀರು ಬರ್ತಿರ್ಬೇಕಾದ್ರೆ ದೇವ್ರ ಕಾಡಿನ ಕೊಡುಗೆ ಕೂಡ ಸಾಕಷ್ಟಿವೆ. ಕಾವೇರಿ ಮಾತೆ ನೋಡಿ, ಇಲ್ಲೆಲ್ಲ ಅವರು ಹರಕೆ ತ್ರಿಶೂಲಗಳನ್ನು ಇಟ್ಟಿದ್ದಾರೆ. ನಮ್ಮ ಅಣ್ಣ MG ನಾಗರಾಜ್ ಅವರು ಕೂಡ ಬೆಳಿಗ್ಗೆ ಬಂದು ಇದ್ರ ಬಗ್ಗೆ ಸಂಶೋಧನೆ ಬರ್ಕೊಳ್ತಾ ಇದ್ದಾರೆ. ನೋಡಿ ದೇವರ ಕಾಡಿನ